ಇನ್ನೂ ಅವ್ರೇನು ಫೋನ್ ಮಾಡಿಲ್ಲ. ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ಅಲ್ಲೇ ಎಲ್ಲ ಗೊತ್ತಾಗುತ್ತೆ. ಹೌದು, ಅದು ಸರಿನೇ. ನಡೀರಿ, ನಾನು ನಿಮ್ ಜೊತೆ ಬರ್ತೀನಿ. ಬಂಗಾರಿ, ನೀನ್ ಬರ್ತೀಯಾ? ಭುವನೇಶ್ವರಿ ಕಡೆಯವ್ರು ಸರಿ ಇಲ್ಲ. ಯಾರು ಏನು ಅಂತ ನೋಡದೆ ಮಗು ಕೊಡ್ದಾಗ ಏನೇನೋ ಮಾತಾಡ್ಬಿಡ್ತಾರೆ. ಸುಮ್ಮನೆ ನಿಂಗೆ ಯಾಕೆ ತಲೆನೋ ಎಲ್ಲ? ಪ್ಲೀಸ್ ಬೇಡ. ನೀವೆಲ್ಲ ತಲೆನೋವು ಮಾಡ್ಕೊಂಡ್ರೆ ಪರವಾಗಿಲ್ವಾ? ಇದು ನಮ್ಮ ಹಾಸ್ಪಿಟ್ಲ್ ಬಂದಿರೋ ಸಮಸ್ಯೆ. ಇದನ್ನ ಸರಿಪಡಿಸೋ ಜವಾಬ್ದಾರಿ ನನ್ನ ಮೇಲೂ ಇದೆ. ಆದ್ರೂ ನೀನ್ ನೋವು ಆಗೋ ಥರ ಏನಾದರೂ ಆದ್ರೆ ಏನು ಅನ್ಕೋಬೇಡ. ನಾನು ಕಲ್ಲಾಗ್ಬಿಟ್ಟಿದ್ದೀನಿ. ಇಂಥದನ್ನೆಲ್ಲ ನಾನು ಎಷ್ಟು ನೋಡಿದ್ದೀನಿ ಹೇಳು. ಏನೂ ಆಗಲ್ಲ. ಒಂದು ವೇಳೆ ಆದ್ರೂ ಮನ್ಸ್ಗೂ ತಗೊಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳೋದು ಇಲ್ಲ. ಸರಿನಾ? ಸರಿ ಬಾ. ಒಂದ್ ನಿಮಿಷ ಬನ್ನಿ. ಅಜಯ್, ಇದೇನು? ಇದನ್ನ ನಮ್ಮ ಹಾಸ್ಪಿಟ್ಲಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳ್ದಲ್ಲೇ ಇರ್ಲಿ ಅಂತ ಹಾಸ್ಪಿಟ್ಲ್ ಕಟ್ಟು ಅಂತ ನಾನು ಅವತ್ತೇ ಕರ್ಣಂಗೆ ಹೇಳಿದ್ದೆ. ಅವನ್ ಕಟ್ಟೋಷ್ಟೊತ್ತಿಗೆ ಹೀಗೆಲ್ಲ ಆಗೋಯ್ತು. ಇದನ್ನ ನಾನಿವತ್ತು ಕಟ್ಲೇಬೇಕು. ನೋಡ್ತಾ ಇರಿ, ಎಲ್ಲ ಒಳ್ಳೇದಾಗತ್ತೆ. ಆಗ್ಲೇಬೇಕು, ಹಾಗೆ ಆಗತ್ತೆ. ಓಕೆ ಬಂಗಾರಿ, ನಿಂಗೆ ಏನ್ ಅನ್ಸುತ್ತೋ ಅದ್ ಮಾಡು. ನಿನ್ನ ಆಶೀರ್ವಾದ ತಾತನ್ ಕನ್ಸಿದ್ರೇನೆ ಅಲ್ವಾ ನಾವು ಬೆಳೆಯಕ್ಕಾಗದು. ನಿಮ್ ತಾತನ ಹತ್ರ ಮನ್ಸಿನ ಮಾತೆಲ್ಲ ಹೇಳ್ಕೊಂಡಿದ್ದಾಗಿದೆ ಕೊಡೋ. ಖಂಡಿತ ಆಸ್ಪತ್ರೆ ನಿನ್ ಕೈ ಸೇರುತ್ತೆ. ನಾಳೆ ಇವ್ರು ಹುಟ್ಟೆ ತಬ್ಬನ ಹಾಸ್ಪಿಟ್ಲಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ನೋಡ್ತಾ ಇರ. ಸಖತ್ ಗ್ರ್ಯಾಂಡ್ ಆಗಿ ಮಾಡೋಣ. ಸರಿ, ಮತ್ತೆ ನಡೀವಿ, ಹೋಗೋಣ.